ಇನ್ನು ಕೊತ್ತಲವಾಡಿ ಸಿನಿಮಾ ಕಲಾವಿದರು ಕೊತ ಕುದಿತಾ ಇದ್ದಾರೆ. ನಿರ್ಮಾಪಕ ನಿರ್ದೇಶಕರ ವಿರುದ್ಧ ಭಾರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಿಕಾಸ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಕೂಡ ಸಂಭಾವನೆಯನ್ನ ನೀಡಿಲ್ಲ. ಸಂಭಾವನೆ ಸಮಸ್ಯೆ ಆಗಿರುವಂತದ್ದು ಸಹ ನಟ ನಟಿಯರಿಗೆ. ಇದೀಗ ಸಹನಟಿ ಸ್ವರ್ಣ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಿನ್ನೆ ಸ್ವರ್ಣ ತಾಯಿ ಮಾತನಾಡಿದಂತಹ ಡೈರೆಕ್ಟರ್ ಜೊತೆ ಮಾತನಾಡಿದಂತಹ ಆಡಿಯೋ ವೈರಲ್ ಆಗಿತ್ತು. ಸೊ ಇದೀಗ ಸ್ವತಃ ಸ್ವರ್ಣ ಅವರೇ ಥ್ಯಾಂಕ್ಸ್ ಹೇಳಿದ್ದಾರೆ. ಈ ಆಡಿಯೋ ಹೇಗೆ ವೈರಲ್ ಆಯಿತು ಅಂತ ನನಗೆ ಗೊತ್ತಿಲ್ಲ, ಬಟ್ ಮಾಡಿದವರಿಗೆ ಧನ್ಯವಾದವನ್ನ ಹೇಳ್ತೇನೆ. ನಾನು ತುಂಬಾ ಸಮಸ್ಯೆಯನ್ನ ಅನುಭವಿಸಿದ್ದೇನೆ. ಸ್ವರ್ಣ ಹೇಳ್ತಾ ಇರುವಂತಹ ಮಾತುಗಳು. ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಕೂಡ ಸಂಭಾವನೆಯನ್ನ ನೀಡಿಲ್ಲ. ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗೆ ಸ್ವರ್ಣ ಅವರು ಹೇಳಿರುವಂತಹ ವಿಡಿಯೋ ಕೂಡ ಲಭ್ಯ ಆಗಿದೆ ನಮ್ಮ ಅಶ್ವವೇಗ ನ್ಯೂಸ್ಗೆ. ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ. ಕೆಲಸ ಮಾಡಿಸ್ಕೊಂಡಿದ್ದಾರೆ, ಆದರೆ ಸಂಭಾವನೆಯನ್ನ ನೀಡಿಲ್ಲ ಅಂತ ಸ್ವರ್ಣ ಹೇಳ್ತಾ ಇರುವಂತಹ ಒಂದು ವಿಡಿಯೋ ಲಭ್ಯ ಆಗಿರುವಂಥದ್ದು. ಸಿನಿಮಾ ಎಷ್ಟು ದಿನ ಶೂಟಿಂಗ್ ಮಾಡಿಸ್ಕೊಂಡ್ರು, ಸಂಭಾವನೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನೆನ್ನೆ ತಲಘಟ್ಟಪುರ ಸ್ಟೇಷನ್ ಅಲ್ಲಿ ಡೈರೆಕ್ಟರ್ ಶ್ರೀರಾಜ್ ಕೂಡ ಹೋಗಿ ಸಂಭಾವನೆ ಕೊಟ್ಟಿದ್ರು ಕೂಡ ಮತ್ತೆ ಅತಿಯಾಸೆಗೆ ಬಿದ್ದು ದುಡ್ಡನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಅನ್ನು ಕೂಡ ರೈಸ್ ಮಾಡಿದ್ರು ನೆನೆ. ಬಟ್ ಇದೀಗ ಸ್ವತಃ ಸ್ವರ್ಣನೇ ವಿಡಿಯೋನ ಹರಿಬಿಟ್ಟಿದ್ದಾರೆ, ಮಾತನಾಡಿದ್ದಾರೆ ಈ ವಿಚಾರವಾಗಿ. ನೆನ್ನೆ ಅವರ ತಾಯಿ ಮಾತನಾಡಿದ್ರು. ಇವತ್ತು ಸ್ವರ್ಣ ತನಗೆ ಆದಂತಹ ನೋವು, ತನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಅಶ್ವವೇಗ ನ್ಯೂಸ್ಗೆ ಸ್ವರ್ಣ ಮಾತಾಡಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ ಲಭ್ಯ ಆಗಿದೆ. ಇನ್ನು ಕೊತ್ತಲವಾಡಿ ಕಲಾವಿದರಿಗೆ ಪೇಮೆಂಟ್ ದೋಖಾ ಮಾಡಿದ್ರ ಪುಷ್ಪಮ್ಮ. ಸಂಭಾವನೆ ಸಮಸ್ಯೆ ಬಗ್ಗೆ ಸಹಡಿ ಸ್ವರ್ಣ ಮಾತನಾಡಿದ್ದಾರೆ. ಆಡಿಯೋ ಲೀಕ್ ಮಾಡಿದ್ದು ಒಳ್ಳೆದೇ ಆಯ್ತು ಅಂತ ಹೇಳಿದ್ದಾರೆ ನಟಿ. ಸಂಭಾವನೆ ಸಮಸ್ಯೆ ಬಗ್ಗೆ ಮೊದಲೇ ನಾನು ಮಾತನಾಡಬೇಕಾಗಿತ್ತು, ಆದ್ರೆ ತಪ್ಪು ಮಾಡಿದೆ. ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅನ್ನುವಂತಹ ನಂಬಿಕೆಯಲ್ಲಿದ್ದೆ. ಸ್ವರ್ಣ ಹೇಳ್ತಾ ಇರುವಂತಹ ಮಾತುಗಳು. ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಸ್ವರ್ಣ. ಇದೀಗ ನನಗೆ ಸಿನಿಮಾದಂತೆ ಯಾವ ಸಿನಿಮಾದಲ್ಲೂ ಮೋಸ ಆಗಿಲ್ಲ. ಈ ಸಿನಿಮಾದಲ್ಲಿ ಮಾಡಿರುವಂತಹ ಮೋಸ, ನನಗೆ ಇರೋದೇ ಕಮ್ಮಿ ಪೇಮೆಂಟ್ಗೆ ನಾನು ಕೆಲಸ ಮಾಡಿದ್ದೀನಿ, ಅದರಲ್ಲೂ ಕಡಿಮೆ ಮಾಡಿ ಕೊಡ್ತಾ ಇದ್ದಾರೆ. ನನಗೆ ಬೇಜಾರಾಗ್ತಾ ಇದೆ. ನನ್ನ ಊರು ಉಡುಪಿ, ಇಲ್ಲಿಂದ ಹೋಗಿ ನಾನು ಕೆಲಸ ಮಾಡಿದ್ದೆ. ನನಗೆ ಪೀರಿಯಡ್ಸ್ ಪೇನ್ ಇದ್ರೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಕೂಡ ಹೋಗಿ ಆಕ್ಟ್ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ ಸ್ವರ್ಣ. ಮೈಸೂರು ಶೆಡ್ಯೂಲ್ಗೆ ನಾವು 3 ಹುಡುಗಿಯರು ಹೋಗಿದ್ವಿ. ಹಾಗೆ ನಮ್ಮ ಬಸ್ ಚಾರ್ಜ್ ಕೂಡ ನಮಗೆ ಕೊಟ್ಟಿಲ್ಲ. ಹೆಣ್ಣು ಮಕ್ಕಳು ಬರ್ತಾರೆ ಅಂದ್ರೆ ಒಂದು ಜವಾಬ್ದಾರಿ ಇರುತ್ತೆ. ಒಂದು ರಾಶಿ ಲಗೇಜ್ ಇತ್ತು, ಯಾರು ಕೂಡ ಬಂದು ನಮ್ಮನ್ನ ರಿಸೀವ್ ಕೂಡ ಮಾಡಲಿಲ್ಲ. ಟಿ ನರಸೀಪುರದಲ್ಲಿ ಒಂದು ಲಾಡ್ಜ್ ನಲ್ಲಿ ರೂಮ್ ಬುಕ್ ಮಾಡಿದ್ರು. ಆ ರೂಮ್ ಯಾವ ರೀತಿ ಇತ್ತು ಅಂದ್ರೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಅವ್ಯವಸ್ಥೆಯ ಮಧ್ಯೆ ನಾವು ಶೂಟಿಂಗ್ ಅನ್ನ ಮುಗಿಸಿ ಬಂದಿದ್ದೀವಿ ಅಂತ ಸ್ವತಃ ಸ್ವರ್ಣನೇ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೀವೇ ಕೇಳಿಸ್ಕೊಳ್ಳಿ. ನಾನು ಯಾರ ಹತ್ರನೂ ಹೋಗಿ ಕಂಪ್ಲೇಂಟೇ ಮಾಡಲಿಲ್ಲ. ಸ್ಟೇಷನಲ್ಲಾಗಲಿ ಇನ್ನೊಂದೆಲ್ಲೋ ಹೋಗಿ ನಾನು ಕಂಪ್ಲೇಂಟ್ ಮಾಡಲಿಲ್ಲ. ನಂಗೆ ಗೊತ್ತಿಲ್ಲ ಅದು ವಾಯ್ಸ್ ರೆಕಾರ್ಡ್ ಹೇಗೆ ಲೀಕ್ ಆಗಿದೆ ಅಂತ. ಬಟ್ ನಾನು ಲೀಕ್ ಯಾರು ಮಾಡಿದಾರೋ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೇನೆ. ಅಂತಕಂದ್ರೆ ನಾವು ಯಾವತ್ತೂ ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತ ಇತ್ತು. ನಂಗೆ ಬ್ಯಾಕ್ ಬೋನ್ ಅಂತೇಳಿ ಯಾರ್ದು ಸಪೋರ್ಟ್ ಇಲ್ಲದೆ ಇರೋದ ಕಾರಣ ನಾನು ಇದ್ದೆ. ಹೀಗೇನೆ ಇವರಿಂದ ಹೆಲ್ಪ್ ಆಗಿದೆ. ಯಾರು ನನಗೆ ವಾಯ್ಸ್ ರೆಕಾರ್ಡು ಲೀಕ್ ಮಾಡಿದ್ದಾರೆ ಅವರಿಂದ ತುಂಬ ಹೆಲ್ಪ್ ಆಗಿದೆ. ಇನ್ನೊಂದೆಂತ ಅಂದರೆ ಇನ್ನೊಂದು ಹೇಳ್ತೇನೆ, ಅದು ವಾಯ್ಸ್ ರೆಕಾರ್ಡ್ ಇವಾಗದ್ದು ಅಲ್ಲ. ನನಗೆ ಯಾವಾಗ 1 ರೂಪಾಯಿನೂ ಪೇಮೆಂಟ್ ಸಿಗದೆ ಇರೋ ಟೈಮ್ ಇತ್ತಲ್ವ, ಆ ಟೈಮಲ್ಲಿ ನಮ್ಮಮ್ಮ ಸಿಟ್ಟಲ್ಲಿ ಮಾತಾಡಿರುವಂಥದ್ದು. ಅದಾದಮೇಲೆ ನಮ್ಮಮ್ಮ ಗಲಾಟೆ ಮಾಡಿದ್ದಕ್ಕೆ ನಾನು ಅಂತ ಹೇಳಿದ್ದಕ್ಕೆ ಮಾಡ್ಕೊಳ್ತೇನೆ ಅಂತ ಹೇಳಿದೆ. ಅಂದರೆ ನಾನು ಅಷ್ಟು ಟೆನ್ಷನಲ್ಲಿ ಫುಲ್ ಹತ್ತು. ಯಾಕಂದರೆ ಕೋಆರ್ಡಿನೇಟರು ಸಪೋರ್ಟ್ ಮಾಡ್ತಾ ಇಲ್ಲ, ಈ ಕಡೆ ಇವ್ರು ಡೈರೆಕ್ಟರ್ನವರು ಇದು ಮಾಡ್ತಾ ಇಲ್ಲ, ಬ್ಲಾಕ್ ಮಾಡಿಟ್ಟಿದ್ದಾರೆ ನಮ್ಮನ್ನು. ನನಗೆ ಬೇರೆ ಯಾರು ಇದರಿಂದಲೂ ಸಪೋರ್ಟ್ ಇಲ್ಲದೆ ಇರೋ ಆವಾಗ ನಾನು ಈ ಥರ ಡೈರೆಕ್ಟ್ರಿಗೆ ಮೆಸೇಜ್ ಮಾಡಿದ್ದೇನೆ. ಡೈರೆಕ್ಟ್ರ್ ವೈಫಿಗೆ ಮಾಡಿದ್ದೇನೆ, ಮ್ಯಾನೇಜರ್ಗೂ ಮಾಡಿದ್ದೇನೆ. ಅವರು ಅಷ್ಟು ಧೈರ್ಯ ಇದ್ದರೆ ಅದನ್ನೆಲ್ಲ ತೆಗಿಲಿ. ಅವ್ರು ಬಂದು ನಾನು ಹೇಳ್ತಾ ಇರೋದು, ಅವ್ರು ಇವಾಗ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ ಗೊತ್ತಾ, ಬ್ಲೇಮ್ ಮಾಡ್ತಾ ಇದ್ದಾರೆ. ಅವ್ರು ಅಷ್ಟು ಧೈರ್ಯ ಇದ್ದರೆ ನನ್ನ ಇದ್ರದ್ದೆಲ್ಲ ತೆಗಿಲಿ. ಇಲ್ಲಮ್ಮ ನಿಂಗೆ ನಾನು ಇಷ್ಟೇ ಕೊಡೋದು, ನಿಂದು ಫುಲ್ ಇದು ಮಾಡ್ಲಿಕ್ಕೆ ಆಗೋದಿಲ್ಲಮ್ಮ, ನೀನು ಎಂತ ಬೇಕಿದ್ರು ಮಾಡ್ಕೊ, ನಿಂಗೆ ಇಷ್ಟೇ ಕೊಡೋದು ಅಂತ ಹೇಳಿ ನನಗೆ ಟೋಟಲ್ 35,000 ಕ್ಲಿಯರ್ ಮಾಡಿದ್ದಾರೆ. ನನಗೆ 48 ಬರಬೇಕಿದ್ದದ್ದು 35,000 ಕ್ಲಿಯರ್ ಮಾಡಿರ್ತಾರೆ. ಆವಾಗ ನಾನೆಂತ ಅನ್ಕೊಳ್ತೇನೆ ಹೇಳಿ, ಅಷ್ಟು ಬೇಜಾರಲ್ಲಿರುವಾಗ ಒಂದು 10 ರೂಪಾಯಿ ಬಂದರೂ ಸಾಕು ಅಂತ ಮನಸ್ಸಲ್ಲಿ ಇದ್ದೇ ಇರ್ತದೆ. ಹೌದಾ, ಅಷ್ಟು ಆಗುವಾಗ ಮನೆಯವ್ರಿಗೆ ಕೊಡಬೇಕು, ಮನೆಯವರಿಗೆ ಪ್ರೂಫ್ ಕೊಡಬೇಕು, ನಾನು ವರ್ಕಿಗೆ ಹೋಗಿದ್ದೇನೆ. ಆವಾಗ ಒಂದು 10 ರೂಪಾಯಿ ಬಂದರೂ ಸಾಕು ಅಂತ ಮನಸ್ಸಲ್ಲಿ ಇದ್ದೇ ಇರ್ತದೆ. ಆ ಟೈಮಲ್ಲಿ ನನಗೆ ಅಷ್ಟು ಬಂದಾಗ ನಾನು ಸಿಟ್ಟಲ್ಲಿ, ಖುಷಿಯಿಂದ ಅಲ್ಲ ಸಿಟ್ಟಲ್ಲಿ
ಅಟ್ಲೀಸ್ಟ್ ಇಷ್ಟು ಕೊಟ್ರಲ್ಲ, ಇಷ್ಟು ಮೋಸ ಮಾಡಿ ಇಷ್ಟು ಕೊಟ್ರಲ್ಲ ಅಂತೇಳಿ ಥ್ಯಾಂಕ್ ಯು ಅಂತ ಕಳಿಸಿದ್ದೇನೆ. ನಂಗೆ 35,000 ಕೊಟ್ಟಿದ್ದಾರಲ್ಲ, ಸಾಯ್ಲಿ, ಅದು ಅಲ್ಲಿಗೆ ಮುಗೀತದು. ಕರ್ಮ ಅನ್ನೋದು ದೇವರು ದೇವರು, ನಾನು ನಂಬೋ ಕೊರಗಜ್ಜಾಗಲಿ, ನಾನು ನಂಬೋ ಮಂತ್ರ ದೇವತೆ ಆಗಲಿ, ರಾಯರಾಗಲಿ, ಇವರೆಲ್ಲ ಇರೋದು ನಿಜ ಆದರೆ ಆ ಕರ್ಮ ಅನ್ನೋದು ರಿಟರ್ನ್ ತಾಗೇ ತಾಗ್ತದೆ. ಇವತ್ತು ಕಣ್ಣೀರು ಹಾಕ್ಸಿದ್ದಾರೆ, ಎಷ್ಟೋ ದಿನದಿಂದ ಕಣ್ಣೀರು ಹಾಕ್ತಿದ್ದಾನೆ, ಅಷ್ಟು ಕಣ್ಣೀರು ಹಾಕಿದ್ದಾನೆ. ಅದು ಕರ್ಮ ಅನ್ನೋದು ಉಂಟಲ್ಲ, ಅವ್ರು ಇವಾಗ ದುಡ್ಡಿರ್ಬೋದು, ಮೆರಿಬಹುದು, ಅಥವಾ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೀಗಿದ್ದದ್ದು ಹೀಗೆ ಸಾಕ್ತದೆ, ಹೀಗಿದ್ದದ್ದು ಹೀಗೆ ಸಾಕ್ತದೆ, ದೋಸೆ ಕರಟಿ ಹೋಗಿದೆ ಅಂತಲೂ ಹೇಳ್ತಾರೆ, ದೋಸೆ ಬೆಂದಿದೆ ಅಂತಲೂ ಹೇಳ್ತಾರೆ. ಹಾಯ್ ಉಲ್ಟನೂ ಆಗ್ಬೋದು, ನನ್ನ ಕ್ಯಾರೆಕ್ಟರ್ ಬಗ್ಗೆ ಪಾಸಿಟಿವ್ ಆಗಿ ಬರ್ಬೋದು. ನಾನು ಅದನ್ನು ತಲೆಗೆ ತೆಕ್ಕೊಳ್ಳೋದಿಲ್ಲ. ಎಂತಕ್ಕಂದ್ರೆ ಈಗ ಮಂಡ್ಯಗೆ ನಾನು ತೆಕ್ಕೊಂಡ್ರೆ ನನಗೆ ಆಲ್ರೆಡಿ ಮಂಡ್ಯ ಬಿಸಿ ತುಂಬ ಉಂಟು, ಮತ್ತೆ ಪುನಃ ಅದನ್ನು ತೆಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೇಗೂ ಆಗ್ಬೋದು ಇದು. ಬಟ್ ಒಂದು ಹೇಳ್ತಾನೆ, ಕರ್ಮ ಅನ್ನೋದು ಯಾವತ್ತೂ ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ. ಅವ್ರು ಅಷ್ಟು ತಪ್ಪು ಮಾಡ್ಕೊಂಡು ಮೀಡಿಯಾದ ಎದುರು ಬಂದು ಯಾವ ಮುಖ ಹಿಡ್ಕೊಂಡು ಮಾತಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ನಾನು ಯಾರ ಹತ್ರನೂ ಹೋಗಿ ಕಂಪ್ಲೇಂಟೇ ಮಾಡಲಿಲ್ಲ, ಸ್ಟೇಷನ್ನಲ್ಲಾಗಲಿ ಇನ್ನೊಂದೆಲ್ಲೋ ಹೋಗಿ ನಾನು ಕಂಪ್ಲೇಂಟ್ ಮಾಡಲಿಲ್ಲ. ನಂಗೆ ಗೊತ್ತಿಲ್ಲ ಅದು ವಾಯ್ಸ್ ರೆಕಾರ್ಡ್ ಹೇಗೆ ಲೀಕ್ ಆಗಿದೆ ಅಂತ. ಬಟ್ ನಾನು ಲೀಕ್ ಯಾರು ಮಾಡಿದಾರೋ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೇನೆ, ಅಂತಕ್ಕಂದ್ರೆ ನಾವು ಯಾವತ್ತೂ ಕಂಪ್ಲೇಂಟ್ ರೈಸ್ ಮಾಡಿ. ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವಿ, ಏನಿದು ಅಂತ ಹೇಳ್ಬಿಟ್ಟು ದಿನೇ ದಿನೇ ಪುಷ್ಪಮ್ಮನ ಮೇಲೆ ಆರೋಪಗಳು ಜಾಸ್ತಿ ಆಗ್ತಾ ಇದೆ. ಈ ಕಡೆ ಡೈರೆಕ್ಟರ್ ಹೇಳ್ತಾರೆ ನಾವು ಪೇಮೆಂಟನ್ನು ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಿನ್ನೆ ತಲಘಟ್ಟಪುರ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ. ನಿನ್ನೆ ಸ್ವರ್ಣ ಅವರ ತಾಯಿ ಆಡಿಯೋ ಲೀಕ್ ಆಗುತ್ತೆ. ಇದೀಗ ಸ್ವರ್ಣ ಸ್ವತಃ ವಿಡಿಯೋ ರೆಕಾರ್ಡ್ ಮಾಡಿ ಮಾತನಾಡ್ತಾ ಇರುವಂಥದ್ದು, ನನಗೆ ಮೋಸ ಆಗಿದೆ, ಕರ್ಮ ಅವ್ರನ್ನ ಬಿಡಲ್ಲ ಅಂತ ಒಂದು ಕಡೆ ಹೇಳ್ತಿದ್ದಾರೆ. ಇವ್ರು ನೋಡಿದ್ರೆ ಪೇಮೆಂಟ್ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಏನು ಈ ಸಮಸ್ಯೆ? ಯಾರ್ದು ನಿಜ ಯಾರ್ದು ಸುಳ್ಳು? ಆಕೆ ಹೇಳ್ತಿದ್ದಾಳೆ ಕರ್ಮ ಬಿಡೋದಿಲ್ಲ, ನಮ್ಮನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡ್ರು, ಲಾಡ್ಜನ್ನ ಬುಕ್ ಮಾಡಿದ್ರು, ಅಲ್ಲಿ ಇರೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ, ಅಷ್ಟು ಅವ್ಯವಸ್ಥೆ ಇತ್ತು, ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟು ಹಿಡಿಶಾಪ ಹಾಕ್ತಾ ಇದ್ದಾಳೆ ಆಕೆ ನಟಿ. ಎಸ್ ರವಿ, ಮಾತನಾಡಿ, ಕೇಳಿಸ್ತಾ ಇದೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ರವಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಏನ ಆಗ್ತಾ ಇದೆ ಅಂತ ರವಿ? ನಿಜಕ್ಕೂ ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ನೋಡುವಂತದ್ದಾದ್ರೆ ಗೊತ್ತಲ್ವಡಿ ಸಿನಿಮಾದಲ್ಲಿ ಸಾಕಷ್ಟು ಚರ್ಚೆಗಳು ಒಳಗಾಗ್ತಾ ಇದೆ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ರೆ ನಿನ್ನೆಂದು ಕೂಡ ಮಹೇಶ್ ಇರ್ಬೋದು, ಸ್ವರ್ಣ ಇರ್ಬೋದು, ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ಮೂಡುತ್ತಿರುವಂತದ್ದು. ಬಟ್ ಇವತ್ತೇನಪ್ಪಾ ಅಂತಂದ್ರೆ ನಿನ್ನೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಎದುರಿಸಿದಂತಹ ಏನು ಸಹ ನಟಿಯರಾಗಿರ್ಬೋದು, ನಟರಾಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ಇವತ್ತು ಬಯಲಿಗೆ ಹಾಕಿರುವಂತದ್ದನ್ನ ನಾವು ನೋಡ್ತಾ ಇದೀವಿ. ಬಟ್ ಕೆಲವೊಂದಿಷ್ಟು ಪೇಮೆಂಟ್ ವಿಚಾರದಲ್ಲಿ ಕೂಡ ಸಾಕಷ್ಟು ತೊಂದರೆಗಳು ಕೂಡ ಸಹ ನಟರಿಗೆ ಆಗಿರುವಂತದ್ದರಲ್ಲಿ ಕಂಡು ಬರುತ್ತಿರುವಂತದ್ದು. ಇವತ್ತು ಸ್ವರ್ಣ ಅವರೇ ಸ್ವತಃ ತಾವೇ ಬಂದು ವಿಡಿಯೋ ಮಾಡಿ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಪೇಮೆಂಟ್ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳಾಗಿದೆ. ತದನಂತರದಲ್ಲಿ ನನಗೆ ಉಡುಪಿಯಿಂದ ನಾನು ಇಲ್ಲಿ ಬರಬೇಕಾಗುತ್ತೆ. ತದನಂತರದಲ್ಲಿ ನನಗೆ ಇಲ್ಲಿ ಸರಿಯಾದಂತಹ ಒಂದು 3 ಹುಡುಗಿರು ನಾವು ಇಲ್ಲಿ ಶೂಟಿಂಗ್ ಹೋಗಿರ್ತೀವಿ. ತದನಂತರದಲ್ಲಿ ಲಾಡ್ಜ್ಗಳಲ್ಲಿ ಸರಿಯಾದಂತಹ ಒಂದು ವ್ಯವಸ್ಥೆ ಕೂಡ ಇರಲಿಲ್ಲ. ಯಾರು ನಮ್ಗೆ ಸಾಕಷ್ಟು ಲಗೇಜ್ಗಳಿದ್ರು ಕೂಡ ಯಾರು ಬಂದಿಲ್ಲ. ಈ ರೀತಿಯಾದ ಕೆಲವೊಂದಿಷ್ಟು ಆರೋಪಗಳು ಕೂಡ ಚಿತ್ರತಂಡದ ಮೇಲೆ ಬರ್ತಿರುವಂತದ್ದನ್ನ ನಾವು ನೋಡ್ತಾ ಇರುವಂತದ್ದು ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.